ಆಯ್ಕೆ ಮಾಡಬೇಕು ಅಂತ ಹೇಳುವುದನ್ನ ತೀರ್ಮಾನ ಮಾಡಲಿಕ್ಕೆ ಹಲವಾರು ಅಂಶಗಳು ಇದ್ದಾವೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ 2023 ಚುನಾವಣಾ ಪ್ರಚಾರದ ವೇಳೆ ನಾವು ಏನು ಗ್ಯಾರಂಟಿ ಕಾರ್ಡ್ಗಳನ್ನು ಮನೆಗೆ ಕೊಂಡೋಗಿ ಕೊಟ್ಟಿತ್ತು, ಅದನ್ನು ಅವರು ಜೋಪಾನವಾಗಿ ಇಟ್ಟುಕೊಂಡು ಅದರ ಫಲವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. 136 ಸೀಟ್ಗಳು ನಿರೀಕ್ಷೆಗೂ ಮೀರಿ, ಮಾಧ್ಯಮಗಳ ನಿರೀಕ್ಷೆಗೂ ಮೀರಿ, ಎಲ್ಲ ಸರ್ವೆಗಳ ನಿರೀಕ್ಷೆಗೂ ಮೀರಿ 136 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚುನಾವಣೆಯಲ್ಲಿ ಗೆದ್ದು ಒಂದು ದಾಖಲೆಯನ್ನ ಸೃಷ್ಟಿ ಮಾಡಿ ಕಾಂಗ್ರೆಸ್ ಕೊಟ್ಟಂತಹ ವಾಗ್ದಾನ ಏನಿತ್ತು, ನಾವು ಅಧಿಕಾರಕ್ಕೆ ಬಂದರೆ 5 ಗ್ಯಾರಂಟಿಗಳನ್ನ ಜಾರಿಗೆ ತರ್ತೇವೆ ಅಂತ ಹೇಳಿತ್ತು. ಆ 5 ಗ್ಯಾರಂಟಿಗಳನ್ನ ಜಾರಿಗೆ ತರ್ತೇವೆ. ಇವತ್ತು ಪ್ರತಿ ಮನೆಗೆ ಹೋದಾಗ ನಮ್ಮ ಮನೆಗೆ ಉಚಿತ ವಿದ್ಯುತ್ ಶಕ್ತಿ ಬಂದಿದೆ, ನಮಗೆ 5 ಕೆಜಿ ಇದ್ದ ಅಕ್ಕಿ 10 ಕೆಜಿ ಆಗಿ ಅದರ ದುಡ್ಡು ಬಂದಿದೆ, ನಮಗೆ 2,000 ರೂಪಾಯಿ ಬಂದಿದೆ, ನಮಗೆ ಬಸ್ಸಲ್ಲಿ ಹೋಗ್ಲಿಕ್ಕೆ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಇದೆ, ನಮ್ಮ ಯುವಕ ಯುವತಿಯರಿಗೆ ಕೆಲಸ ಆಗದವರನ್ನು ನೋಂದಣಿ ಮಾಡಿದ್ದೇವೆ ಯುವ ನಿಧಿಗೆ ಅಂತ ಹೇಳುವ ಸಂತಸದ ಮಾತು. ಅವರ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಣೆ ಮಾಡಲಿಕ್ಕೆ ಮಾಡಿದಂತಹ ಕಾರ್ಯಕ್ರಮಗಳು ಏನಿದೆ, ಇದನ್ನ ಕರ್ನಾಟಕದ 6.5 ಕೋಟಿ ಜನರು ಇದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಮತ್ತು ಈ ರಾಜ್ಯದ ಪ್ರತಿಯೊಂದು ಮತದಾರರಿಗೂ ಒಂದಲ್ಲ ಒಂದು ರೀತಿಯ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಅದೇ ರೀತಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಮತ್ತೊಂದು ನ್ಯಾಯ ಹೇಳುವಂತ ಗ್ಯಾರಂಟಿಯನ್ನ ಕೊಟ್ಟಿದೆ. ಆ 5 ಗ್ಯಾರಂಟಿಗಳಿಗೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ದಸ್ತಖತ್ ಮಾಡಿದ್ದಾರೆ. ಆ 5 ನ್ಯಾಯದಲ್ಲಿ ಕೂಡ ಮಹಿಳೆಗೆ BPL ಕಾರ್ಡುದಾರರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೇವೆ. ಮನ್ರೇಗಾದಲ್ಲಿ ಏನು ಇವತ್ತು 250 ರೂಪಾಯಿ ವೇತನ ಇದೆ, ಅದನ್ನು 400 ರೂಪಾಯಿ ಮಾಡ್ತೀವಿ ಅಂತ ಹೇಳಿದೆ. ಮತ್ತು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಜನಗಣತಿ ಮತ್ತು ಜಾತಿವಾರು ಶೈಕ್ಷಣಿಕವಾರು ಸರ್ವೆಯನ್ನ ಮಾಡಿ ಆ ಪ್ರಕಾರ ಅವರಿಗೆ ಉದ್ಯೋಗ ಮತ್ತು ಮೀಸಲಾತಿಯನ್ನು ಕೊಡ್ತೇವೆ ಅಂತ ಹೇಳಿ. ಇದೇ ರೀತಿ 5 ರೈತರಿಗೆ MSP ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಅನ್ನ ಕೊಡ್ತೇವೆ ಅಂತ ಹೇಳಿದ್ದೇವೆ. ಮನೆ ಮನೆ ಹೋದಾಗ ನಮ್ಮ ಗ್ಯಾರಂಟಿ ಕಾರ್ಡ್ ಸ್ವೀಕಾರ ಮಾಡಿ ನಮಗೆ ಈ ಸಲ ಮತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಮತ ಹಾಕ್ತೇವೆ, ಕಾಂಗ್ರೆಸ್ ಪಕ್ಷದ ಮತ ಹಾಕ್ತೇವೆ ಅಂತ ಹೇಳಿದ್ದೇನೆ. ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ ಎಲ್ಲ ಕಾಂಗ್ರೆಸ್ ಅಭ್ಯರ್ಥಿಗಳು ವಿಜೇತರಾಗ್ತಾರೆ. ಒಂದೇ ಒಂದು ನೂತನ ಯೋಜನೆಗಳನ್ನು ಜಾರಿಗೆ ತಂದಿಲ್ಲ, ಅವರು ಜನರಿಗೆ ಕಾಣಲಿಕ್ಕೆ ಸಿಗಲಿಲ್ಲ, ಜನರ ಪರವಾದಂತಹ ಹೋರಾಟ ಮಾಡಲಿಲ್ಲ. ಅವರಿಗೆ ಅವರದೇ ಜನ ಗೋ ಬ್ಯಾಕ್ ಶೋಭಾ, ವಿ ಡೋಂಟ್ ವಾಂಟ್ ಯು ಅಂತ ಹೇಳುವ ಸ್ಲೋಗನ್ ಅನ್ನೇ ಹಾಕಿದ್ರು. ಇವತ್ತು ಶಿಕ್ಷಿತ ಜನಪರ ಈ ಕ್ಷೇತ್ರದಲ್ಲಿ ಹಿಂದೆ ಸಂಸದರಾಗಿದ್ದವರು, ಮಂತ್ರಿಯಾಗಿದ್ದವರು, ಈ ಜಿಲ್ಲೆಯ ಸ್ಥಾಪನೆಗೆ ಕಾರಣಕರ್ತರಾದವರು ಕೆ ಜಯಪ್ರಕಾಶ್ ಹೆಗಡೆ ಅವರು ತನ್ನ ವೈಯಕ್ತಿಕ ವರ್ಚಸ್ಸು ಕೂಡ ಈ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಪ್ರಮುಖವಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳುವುದನ್ನ ನಾನು ಉದ್ದಗಲಕ್ಕೂ ಹೋದಾಗ ನನಗೆ ವ್ಯಕ್ತವಾಗಿರ್ತಕ್ಕಂಥ ಅಭಿಪ್ರಾಯ. ಮತ್ತು ಜಯಪ್ರಕಾಶ್ ಹೆಗಡೆ ಸಂಸದರಾದರೆ ಈ ರಾಜ್ಯದ ಈ ಭಾಗದ ಜನರ ಅಭಿವೃದ್ಧಿ ಆಗ್ತದೆ, ಈ ಭಾಗಕ್ಕೆ ಹೊಸ ಯೋಜನೆಗಳು ಬರ್ತವೆ. ಕೇಂದ್ರ ಸರ್ಕಾರದ ಮುಂದೆ ಸಮರ್ಥವಾಗಿ ವಾದ ಮಾಡತಕ್ಕಂಥ ಒಬ್ಬ ಸಂಸದನನ್ನು ನಾವು ಆರಿಸಿ ಕಳಿಸಬೇಕು ಅಂತ ಹೇಳುವುದು ಜನರ ತೀರ್ಮಾನ ಸ್ಪಷ್ಟವಾಗಿದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಮತದಾರರಿಗೆ ತಮ್ಮ ಮೂಲಕ ಮನವಿ ಮಾಡ್ತೇನೆ, ಈ ಚುನಾವಣೆಯಲ್ಲಿ ತಾವು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿದ್ರೆ ನಮಗೆ ಏನು ಆಶ್ವಾಸನೆ
ರಾಜ್ಯದಲ್ಲಿ ಕೊಟ್ಟು ಈಡೇರಿಸಿದೆವೋ ಅದೇ ರೀತಿ ಕೇಂದ್ರದಲ್ಲಿ ಕೂಡ ನಾವು ಏನು 5 ಗ್ಯಾರಂಟಿಗಳನ್ನ ಯೋಜನೆಯನ್ನ ನಾವು ಘೋಷಣೆ ಮಾಡಿದ್ದೇವೆ, ಅದನ್ನು ಜಾರಿಗೆ ತರ್ತೇವೆ ಮತ್ತು ಅವರ ಜೀವನದ ಶೈಲಿಯ ಬದಲಾವಣೆ ಮಾಡಿದಂತ, ಸಮಾಜದಲ್ಲಿ ಕ್ರಾಂತಿಯನ್ನೇ ಎಬ್ಬಿಸಿದಂತ 5 ಯೋಜನೆಗಳ ಬಗ್ಗೆ, ಅದರಲ್ಲಿಯೂ ಮಹಿಳೆಯರ ಬಗ್ಗೆ HD ಕುಮಾರಸ್ವಾಮಿ ಅವರು ಏನು ಮಾತುಗಳನ್ನು ಹೇಳಿದ್ದಾರೆ. 2,000 ರೂಪಾಯಿ ಮಹಿಳೆಯರಿಗೆ ನೀಡುವ ಮೂಲಕ ಮಹಿಳೆಯರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳಿದ ಮಾತು ಬಹುಶಃ ಸಮಾಜ, ಶಿಕ್ಷಿತ ಸಮಾಜ, ಮಹಿಳಾ ಹೆಚ್ಚುವರಿ ಇದ್ದಂಥ ಸಮಾಜ ಶ್ರಮಿಸೋದಿಲ್ಲ ಅಂತ ಹೇಳುವುದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇಟ್ ಈಸ್ ನಾಟ್ ಎ ಕಾಂಗ್ರೆಸ್ ಇಶ್ಯೂ. ಈ ವಿಚಾರವನ್ನು ಕಾಂಗ್ರೆಸ್ಸಿಗೆ ತೆಗೆದುಕೊಳ್ಳಬೇಕಾದಂತ ಅವಶ್ಯಕತೆ ಇದೆಯೋ ಅಂತ ನೀವು ಕೇಳಬಹುದು. ಆದರೆ ಇದು ಸ್ವಾಭಿಮಾನದ ಪ್ರಶ್ನೆ, ಹಸಿವಿನ ಪ್ರಶ್ನೆ, ಜನರ ಬದುಕಿನ ಪ್ರಶ್ನೆ. ಜನರ ಬದುಕಿಗೆ ಒಬ್ಬರು ಸಹಾಯ ಮಾಡಿದ್ರೆ ಅದನ್ನ ವ್ಯಂಗ್ಯ ಮಾಡತಕ್ಕಂತ ರೀತಿಯನ್ನು ಕರ್ನಾಟಕ ರಾಜ್ಯದ ಜನತೆ ಇದು ತೀವ್ರವಾಗಿ ತೆಗೆದುಕೊಳ್ತಾ ಇದೆ, ಇದು ಗಂಭೀರವಾಗಿ ತೆಗೆದುಕೊಳ್ತಾ ಇದ್ದೇವೆ. ಇವತ್ತು ಸಮಾಜವನ್ನು ಒಡೆಯತಕ್ಕಂತ ಕೆಲಸ ಬಿಜೆಪಿ ಮಾಡ್ತಾ ಇದೆ.